ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ. ನೋಡಿದ್ರಾ, ಇದು ಜಸ್ಟ್ ಝಲಕ್. ಕರ್ನಾಟಕದ ಪವರ್ಫುಲ್ ಶಿಕ್ಷಣ ಸಂಸ್ಥೆಯಾದ ಬಿಜಿಎಸ್ ಇಂಟರ್ನ್ಯಾಷನಲ್ ಅಕಾಡೆಮಿ ಸ್ಕೂಲ್, ಬಿಜಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ನಲ್ಲಿ ಇವತ್ತು ಸ್ಪೋರ್ಟ್ಸ್ ಡೇ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನೆಗೆ ಬಿಜಿಎಸ್ ಆಸ್ಪತ್ರೆ ಮತ್ತು ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ 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 ಡಾಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿ ಅವರು ಆಗಮಿಸಿದ್ದರು. ಅವರನ್ನು ಕುದುರೆಗಳ ಕ್ಯಾವಲ್ಕೇಡ್ ಮೂಲಕ ಕ್ರೀಡಾಂಗಣಕ್ಕೆ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನು ಅನ್ನದಾತ. ಮೌಂಟೆಡ್ ಹಾರ್ಸ್ ಕ್ಯಾವಲ್ಕೇಡ್ ಮೂಲಕ ಸ್ವಾಮೀಜಿಯವರ ಆಗಮನ ದೇಶದ ಉನ್ನತ ನಾಯಕರ ಆಗಮನದಂತೆ ನೆರೆದಿದ್ದವರಿಗೆ ಭಾಸವಾಗಿದ್ರಲ್ಲಿ ಅಚ್ಚರಿಯೇನಿರಲಿಲ್ಲ. ಕ್ರೀಡಾಕೂಟಕ್ಕೆ ಸ್ವಾಮೀಜಿ ಆಗಮನದ ಬೆನ್ನಲ್ಲೇ ವಿದ್ಯಾರ್ಥಿಗಳು ಆಕರ್ಷಕ ಪಥಸಂಚಲನ ನಡೆಸಿದ್ರು. ಮಕ್ಕಳ ಶಿಸ್ತುಬದ್ಧ ಮಾರ್ಚ್ ಫಾಸ್ಟ್ಗೆ ಸಭಿಕರು ತಲೆದೂಗಿದರು. ಬೆಂಗಳೂರಿನ ಕಂಬಳಗೋಡಿನಲ್ಲಿರೋ ಬಿಜಿಎಸ್ ನಾಲೆಡ್ಜ್ ಸಿಟಿಯ ಭವ್ಯ ಗ್ರೌಂಡ್ನಲ್ಲಿ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಸತತ 4 ವರ್ಷಗಳಿಂದ ಅದ್ಧೂರಿಯಾಗಿ ಕ್ರೀಡಾಕೂಟ ಆಯೋಜಿಸುತ್ತಾ ಬರಲಾಗಿದೆ. ಈ ಬಾರಿಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಏಕಲವ್ಯ ಪ್ರಶಸ್ತಿ ವಿಜೇತ ಮಿಸ್ಟರ್ ಬಿ ಪೂನಂ ಬೆಳ್ಳಪ್ಪ, ನ್ಯಾಷನಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಮಿಸಸ್ ಜಿಎಂ ನಿಶ್ಚಿತಾ ಹಾಗೂ ಖ್ಯಾತ ದಂತ್ಯವೈದ್ಯೆ ಡಾಕ್ಟರ್ ರೂಪಾ ಆಗಮಿಸಿದ್ರು. ಕ್ರೀಡಾಕೂಟ ಉದ್ಘಾಟಿಸಿದ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ಅವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ನಮ್ಮ ಇವತ್ತು ಬಿಜಿಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಕ್ಯಾಂಪಸ್ ಬಳಿ ಇರತಕ್ಕಂಥ IB ಆ್ಯಂಡ್ ಕೇಂಬ್ರಿಡ್ಜ್ ಇವೆರಡು ಸ್ಕೂಲ್ದು ಸ್ಪೋರ್ಟ್ಸ್ ಡೇ ಇತ್ತು. ಅದನ್ನೆಲ್ಲ ನೋಡ್ತಾ ಇದ್ದಾಗ ನಮಗೆ ನಾವು ಯಾವ ರೀತಿ ಆರೋಗ್ಯವಾಗಿರಬೇಕು ಅನ್ನೋದನ್ನು ನೋಡ್ಕೊಳ್ತಂಗಾಗುತ್ತೆ. ಯಾಕೆಂದರೆ ಯಾವುದೇ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆ ಫೀಲ್ಡಲ್ಲಿ ಆ ಹೀಟಲ್ಲಿ ಅವನು ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು ಅಂದರೆ ತುಂಬ ಶ್ರಮ ಪಡಬೇಕು. ಅದರೊಳಗೂ ನಮ್ಮ BGS ಕ್ಯಾಂಪಸ್ನಲ್ಲಿರ್ತಕ್ಕಂಥ ಗ್ರೌಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಅಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳು ಇದ್ದಾರೆ. ಆಲ್ರೆಡಿ ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಬಾಸ್ಕೆಟ್ಬಾಲ್ ಆಗಿರ್ಬೋದು, ಗಾಲ್ಫ್ ಆಗಿರ್ಬೋದು. ಇವತ್ತು ಗಾಲ್ಫಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಸ್ಕೂಲ್ ಹುಡುಗರು ನ್ಯಾಷನಲ್ ಲೆವೆಲಲ್ಲಿ ರೀಚ್ ಆಗಿದ್ದಾರೆ. ಇವತ್ತು ಅವ್ರಿಗೆಲ್ಲ 1 ಕೋಟಿ 2 ಕೋಟಿ ಪ್ರೈಸೇ ಇರುತ್ತೆ. ಇವತ್ತು ಆ ರೀತಿ ಇದ್ದಾಗ ಈ ಸ್ಪೋರ್ಟ್ಸನ್ನು ನಾವು ಇನ್ನೂ ಉತ್ತೇಜಿಸಬೇಕು. ಆ ದೃಷ್ಟಿ ಇಟ್ಕೊಂಡು ನಮ್ಮ BGS ಕ್ಯಾಂಪಸ್ನಲ್ಲಿ ತುಂಬ ವೈಭವವಾಗಿ ಇನಾಗ್ರೇಷನ್ ಮಾಡಿಕೊಟ್ರು. ತುಂಬ ಜನ ಸ್ಪೋರ್ಟ್ಸನ್ನು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ಎರಡನೇದು ನಮ್ಮ ABVP ಏನಿದೆ, ಇವತ್ತು ಒಂದು ಕಾರ್ಯಾಗ್ರಹ ಒಂದು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶದ NMC ಚೇರ್ಮನ್ ಆಗಿದ್ದ ಡಾಕ್ಟರ್ ರಮೇಶ್ ಅವರು ಬಂದಿದ್ದಾರೆ. ಇನ್ನು ವಿದ್ಯಾರ್ಥಿ ಪರಿಷತ್ ಏನಿದೆ ಅವರೆಲ್ಲ ಸಹ ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ. ಅವರಿಗೆ ನಮ್ಮ BGS ಕ್ಯಾಂಪಸ್ಗೆ ವೆಲ್ಕಮ್ ಮಾಡ್ತೀನಿ. ಯಾಕೆಂದರೆ ಇವತ್ತು ಸಂಘಟನೆ ಭಾಳ ಮುಖ್ಯವಾಗಿರುತ್ತೆ. ಆ ಸಂಘಟನೆಗೋಸ್ಕರ ನಮ್ಮ ಸಂಸ್ಥೆ ಅವ್ರ ಜೊತೆ ಕೈಗೂಡಿಸ್ತಾ ಇದೆ. ಆ ABVP ಏನೇ ಕಾರ್ಯಕ್ರಮ ಮಾಡಿದ್ರೂ ನಮ್ಮ ಸಂಸ್ಥೆ ಯಾವಾಗಲೂ ಅವರಿಗೆ ತಯಾರಾಗಿರುತ್ತೆ. ಅವ್ರು ಯಾವುದೇ ಬಂದು ಮಾಡಿದ್ರು ನಮ್ಮ ಕ್ಯಾಂಪಸ್ನಲ್ಲಿ 20,000 ಜನ ಇದ್ದಾರೆ. ಇವತ್ತು ಅವರೆಲ್ಲ ಒಗ್ಗೂಡಿಸ್ ಮಾಡಬೇಕು ಅಂತ ಇದ್ದರು. ಆದರೆ ಇವತ್ತು ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ ಹುಡುಗರು. ಈ ಸಂಸ್ಥೆಗೆ ನಾನು ಅವ್ರನ್ನೆಲ್ಲ ಮನಸ್ಫೂರ್ತಿಯಾಗಿ ವೆಲ್ಕಮ್ ಮಾಡ್ತೀನಿ. ವಾರ್ಷಿಕ ಕ್ರೀಡಾಕೂಟದಲ್ಲಿ ಹಲವಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಸ್ಪರ್ಧಾ ಮನೋಭಾವ ಪ್ರದರ್ಶಿಸಿದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಸ್ವಾಮೀಜಿ ಮತ್ತು ಗಣ್ಯರು ಮೆಡಲ್, ಟ್ರೋಫಿಗಳನ್ನು ನೀಡುವ ಮೂಲಕ ಪುರಸ್ಕರಿಸಿದರು. ಪ್ರಾಂಶುಪಾಲರಾದ ಡಾಕ್ಟರ್ ಮಧುಸೂದನ್ ಸಹಿತ ಉಪನ್ಯಾಸಕರು, ಆಡಳಿತ ವರ್ಗದವರು ಉಪಸ್ಥಿತರಿದ್ದರು. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ. ಇದೇ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನ ಮನಸೂರೆಗೊಂಡವು. ಮೊದಲ ಶಾಲೆ ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ. ವಿಭಿನ್ನ ಆಲೋಚನೆಯ 4ನೇ ವರ್ಷದ ಇನ್ಫಿಟು 2025-2026 ಸ್ಪೋರ್ಟ್ಸ್ ಡೇ BGS ಇಂಟರ್ನ್ಯಾಷನಲ್ ಅಕಾಡೆಮಿ ಸ್ಕೂಲ್, BGS ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ನಲ್ಲಿ ನಡೆದಿತ್ತು.
ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಸ್ಥೆ ಎಷ್ಟು ಕಟಿಬದ್ಧವಾಗಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಕ್ಯಾಮರಾಮ್ಯಾನ್ ಅಭಿಲಾಷ್ ಜೊತೆ ಸುಷ್ಮಿತಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.